ನಮಸ್ತೆ. ವ್ಯಾಯಾಮದ ಮೂಲಕ ನಿಜವಾಗಿಯೂ ಜೀವಂತವಾಗಿರಲು ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸುವ ಮತ್ತು ನಿಮ್ಮ ಮನಸ್ಸು ಮತ್ತು ದೇಹವನ್ನು ತೊಡಗಿಸಿಕೊಳ್ಳುವ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳೋಣ. ಉದಾಹರಣೆಗೆ ಚುರುಕಾದ ನಡಿಗೆ, ಮಧ್ಯಂತರ ತರಬೇತಿ ಅಥವಾ ನೃತ್ಯ, ಯೋಗ ಅಥವಾ ನಮ್ಯತೆ ಮತ್ತು ಸಾವಧಾನತೆಯನ್ನು ಉತ್ತೇಜಿಸುವ ಇತರ ರೀತಿಯ ಚಲನೆಯನ್ನು ಸೇರಿಸುವುದನ್ನು ಪರಿಗಣಿಸಿ. ಹೆಚ್ಚು ವಿವರವಾದ ವಿವರಣೆಗೆ ಇಲ್ಲಿದೆ. ಜೀವಂತವಾಗಿರಲು ವ್ಯಾಯಾಮದ ವಿಧಾನಗಳು, ಅದರಲ್ಲಿ ಹೃದಯ ರಕ್ತನಾಳದ ವ್ಯಾಯಾಮ, ಇದನ್ನೊಂದು ಇವತ್ತು ತಿಳಿದುಕೊಳ್ಳೋಣ. ಬ್ರಿಸ್ಕ್ ವಾಕಿಂಗ್ ಅಂದರೆ ಚುರುಕಾದ ನಡಿಗೆ ಕೂಡ ನಿಮ್ಮ ಶಕ್ತಿ ಮತ್ತು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಮಧ್ಯಂತರ ತರಬೇತಿ, ನಿಮ್ಮ ದೇಹ ಮತ್ತು ಮನಸ್ಸನ್ನು ಸವಾಲು ಮಾಡಲು ಹೆಚ್ಚಿನ ತೀವ್ರತೆಯ ಬ್ರಷ್ಗಳು ಮತ್ತು ವಿಶ್ರಾಂತಿ ಅವಧಿಗಳ ನಡುವೆ ಪರ್ಯಾಯವಾಗಿ ಸಮಯವನ್ನು ಹೊಂದಿಸುವುದು. ಓಟ, ಜಾಗಿಂಗ್, ನಿಮ್ಮ ಹೃದಯವನ್ನು ಪಂಪ್ ಮಾಡಲು ಮತ್ತು ಎಂಡಾರ್ಫಿನ್ಗಳ ರಭಸವನ್ನು ಅನುಭವಿಸಲು ಒಂದು ಶ್ರೇಷ್ಠ ಮಾರ್ಗ. ನೃತ್ಯ, ಅದು ಜುಂಬಾ, ಸಾಲ್ಸಾ ಅಥವಾ ನಿಮ್ಮ ನೆಚ್ಚಿನ ಸಂಗೀತಕ್ಕೆ ನೃತ್ಯ ಮಾಡುತ್ತಿರಲಿ. ಬಡಿತಕ್ಕೆ ಚಲಿಸುವುದು ಮೋಜಿನ ಅಥವಾ ಚೈತನ್ಯದಾಯಕ ವ್ಯಾಯಾಮ ಆಗಿರ್ಬೋದು. ಇವೆಲ್ಲ ಮಾಡುವುದರಿಂದ ನಿಮ್ಮ ದೇಹ ಚುರುಕಾಗಿ ಆಕ್ಟಿವ್ ಆಗಿರುತ್ತೆ ಮತ್ತು ನಿಮ್ಮ ಆರೋಗ್ಯ ಕೂಡ ತುಂಬ ಸುಧಾರಿಸಲು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಗುಡ್ ಡೇ.